ಬಟ್ ನನಗೇನಂದ್ರೆ ಈ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಯಾರು ಅಳವಡಿಸ್ಕೊಂಡಿದ್ದಾರೆ ಅವರು ನಮ್ಮ ಮಾದರಿಗಳಾಗಬೇಕು. ನಾನು ನೋಡಿ ಅಂಬೇಡ್ಕರ್ ಪೆರಿಯಾರ್ನ ಓದ್ಬಿಟ್ಟು ನನಗೆ ನನ್ನ ವಿಚಾರಗಳು ಬಂದಿಲ್ಲ. ನನ್ನ ವಿಚಾರಗಳು ಪ್ರಪಂಚದ ವಿಚಾರಗಳು ಓದಿ, ಕರ್ನಾಟಕ ಭಾರತದ ವಿಚಾರಗಳು ಓದಿ, ಆಮೇಲೆ ಇದು ಸತ್ಯ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಸತ್ಯ ಅಂತ ಗೊತ್ತಾದ ಮೇಲೆ ಯಾರಪ್ಪ ಈ ನಮ್ಮ ವಿಚಾರವಂತರಲ್ಲಿ ಇದನ್ನು ಪ್ರತಿಪಾದಿಸಿದ್ದಾರೆ ಅಂತ ನಾನು ಹುಡುಕಿದೆ. ಅದನ್ನು ಹುಡುಕಿ ನನಗೆ ಗೊತ್ತಾಯ್ತು, ಭಾರತದಲ್ಲೂ ಇಂಥದ್ದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಪ್ರತಿಪಾದಿಸಿರೋ ಬಹಳ ಜನ ಇದ್ದಾರೆ. ಅದು ಬುದ್ಧನಿಂದ ಹಿಡಿದು, ಬಸವಣ್ಣ ಶರಣರಿಂದ ಹಿಡಿದು, ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರು, ಪೂಲೆ ದಂಪತಿಗಳು, ಕುವೆಂಪು ಅವರು, ಅವ್ರ ರೀತಿಯಲ್ಲಿ ಅವ್ರ ಚೌಕಟ್ಟಿನಲ್ಲಿ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಸಮ ಸಮಾಜ ಅಂದ್ರೆ ರಚನಾ ಅವರೇ, ಅದು ಬರೋ ಒಂದು ಒಂದು ಡೈಲಾಗ್ ಹೊಡೆಯೋದಷ್ಟೇ ಅಲ್ಲ, ಅದು ಬಹಳ ಮುಖ್ಯವಾಗಿ ಅದು ಒಂದು ಅನ್ಯಾಯದ ವಿರುದ್ಧ ಒಂದು ಪರಿವರ್ತನೆ ಕ್ರಾಂತಿನೇ ಅದು. ನಮ್ಮ ಕ್ರಾಂತಿ ಅಂದ್ರೆ ಬಾಂಬ್ ಬಂದೂಕ ಬೇಡ, ನಮ್ಮ ಕ್ರಾಂತಿ ಅಂದ್ರೆ ಜಗಳ ಎಲ್ಲ ಬೇಡ. ನಮ್ಮ ಕ್ರಾಂತಿ ಅಂದ್ರೆ ಈ ಸಮಾನತೆಯ ವಿಚಾರಗಳು ಸಾರುತ್ತೆ. ಅದೇ ಒಂದು ದೊಡ್ಡ ಕ್ರಾಂತಿ, ಅದೇ ನಮ್ಮ ಸಂವಿಧಾನ ಹೇಳೋದು.